ಸುದೀಪ್ ಮ್ಯಾಕ್ಸ್ ಖದರ್ ಬಾಕ್ಸ್ ಆಫೀಸ್ ನಲ್ಲಿ ಇವ್ರದೇ ದರ್ಬಾರ್. ಕಿಚ್ಚನ್ಗೆ ಇಲ್ಲಿಯವರೆಗೂ ಅತಿ ಹೆಚ್ಚು ಕಲೆಕ್ಷನ್, ಫ್ಯಾನ್ಸ್ ಫುಲ್ ಸೆಲೆಬ್ರೇಷನ್. ಸ್ಯಾಂಡಲ್ವುಡ್ ನಲ್ಲಿ ಬಾಕ್ಸ್ ಆಫೀಸ್ ಸುಲ್ತಾನ್ ಯಾರು ಅನ್ನೋ ಚರ್ಚೆಯ ಹೀಟ್ ಹೆಚ್ಚಾಗಿದೆ. ಕಾಟೇರ ಸಿನಿಮಾದಲ್ಲಿ ದರ್ಶನ್ ಬಾಕ್ಸ್ ಆಫೀಸ್ ದೋಚಿದ್ದಕ್ಕೆ ದರ್ಶನ್ನೇ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಅವರ ಫ್ಯಾನ್ಸ್ ಬೀಗುತ್ತಾರೆ. ಆದ್ರೆ ಕಾಟೇರರನ್ನು ಮೀರಿಸೋ ಹೆಬ್ಬುಲಿ ಈಗ ಬಾಕ್ಸ್ ಆಫೀಸ್ ಸುಲ್ತಾನ್ ಆಗಿ ಘರ್ಜಿಸುತ್ತಿದೆ. ಹಾಗಾದ್ರೆ ಹೆಬ್ಬುಲಿ ಕಿಚ್ಚನ ಮ್ಯಾಕ್ಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟಾಗಿದೆ? 100 ಕೋಟಿ ಕ್ಲಬ್ ಸೇರಿದೆಯಾ ಮ್ಯಾಕ್ಸ್? ಇಲ್ಲಿದೆ ನೋಡಿ ಇಂಟ್ರೆಸ್ಟಿಂಗ್ ಆಗಿರೋ ಮ್ಯಾಕ್ಸ್ ಲೆಕ್ಕಾಚಾರ. ನಟ ದರ್ಶನ್ ಕಾಟೇರ ಸಿನಿಮಾ ಬಾಕ್ಸ್ ಆಫೀಸ್ ದೋಚಿದ್ದು ಈಗ ಇತಿಹಾಸ. ಒಂದು ಕೊಲೆ ಕೇಸ್, ದರ್ಶನ್ಗಿದ್ದ ನಟ ಅನ್ನೋ ಇಮೇಜ್ಗೆ ಮಸಿ ಬಳಿದಿದೆ. ತೆರೆ ಮೇಲೆ ಲಾಂಗ್ ಹಿಡಿದು ಕೊಚ್ಚುತ್ತಿದ್ದ ದರ್ಶನ್ಗೆ ರಿಯಲ್ ಲೈಫ್ ನಲ್ಲಿ ಇದೆಲ್ಲ ಬೇಕಿತ್ತ ಅಂತ ಮನೆಯೂ ಮಾತಾಡುತ್ತಿವೆ. ಆದ್ರೆ ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ಗೆ ಸುಲ್ತಾನ್ ನಟ ದರ್ಶನ್ ಬಿಟ್ರೆ ಮತ್ಯಾರು ಇಲ್ಲ ಅಂತ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಬೀಗುತ್ತಿದ್ದ ಕೆಲವರು ಈಗ ಆ ಕಪ್ಪು ಬಟ್ಟೆ ಬಿಚ್ಚಿದ್ದಾರೆ. ಯಾಕಂದ್ರೆ ಬಾಕ್ಸ್ ಆಫೀಸ್ಗೆ ಹೆಬ್ಬುಲಿ ಅನ್ನೋ ಸುಲ್ತಾನ್ ಎಂಟ್ರಿ ಕೊಟ್ಟಿದೆ, ಗರ್ಜಿಸ್ತಾ ಇದೆ. ಕಿಚ್ಚ ಬಾದ್ಶಾ ಅಭಿನಯ ಚಕ್ರವರ್ತಿ, ಇದು ಸುದೀಪ್ ಅಭಿಮಾನಿಗಳ ಪ್ರೀತಿಯ ಬಿರುದುಗಳು. ಅದಕ್ಕೆ ತಕ್ಕಂತೆ ನಟಿಸಿ ಮನೆಯ ಪ್ರೇಕ್ಷಕರ ಮನಸ್ಸು ಗೆಲ್ಲೋ ಶಕ್ತಿ ಇರೋ ಕೆಲವೇ ಕನ್ನಡ ನಟರಲ್ಲಿ ಸುದೀಪ್ ಮೊದಲಿಗರು. ಸುದೀಪ್ ಈಗ ಬಾಕ್ಸ್ ಆಫೀಸ್ ಸುಲ್ತಾನ್. ಕಿಚ್ಚನ ಮ್ಯಾಕ್ಸ್ ಖದರ್ಗೆ ಗಲ್ಲಾ ಪೆಟ್ಟಿಗೆ ವಿಜೃಂಭಿಸುತ್ತಿದೆ. ಮ್ಯಾಕ್ಸ್ ನ ಅರ್ಜುನ್ ಮಹಾಕ್ಷಯ್ ಕಿಚ್ಚ ಫಸ್ಟ್ ಡೇ ಬಾಕ್ಸ್ ಆಫೀಸ್ ನಲ್ಲಿ 12.5 ಕ್ರೋರ್ಸ್ ಕಲೆಕ್ಷನ್ ಮಾಡಿದ್ರು. ಹಬ್ಬದ ರಜೆ ಇದ್ದಿದ್ರಿಂದ ಈ ಸಿನಿಮಾವನ್ನ ಪ್ರೇಕ್ಷಕ ಥಿಯೇಟರ್ಗೆ ನುಗ್ಗಿ ನೋಡಿದ್ದ. ಮ್ಯಾಕ್ಸ್ ಗೆ ಸಿಕ್ಕ ಒಳ್ಳೆಯ ರೆಸ್ಪಾನ್ಸ್ ಈ ಸಿನಿಮಾವನ್ನ ಜಸ್ಟ್ 8 ದಿನದಲ್ಲಿ 70 ಕೋಟಿ ಗ್ರಾಸ್ ಕಲೆಕ್ಷನ್ಗೆ ತಂದು ನಿಲ್ಲಿಸಿತ್ತು. ಸದ್ಯಕ್ಕೆ ಮ್ಯಾಕ್ಸ್ಗೆ ಇರೋ ಬೇಡಿಕೆ ನೋಡಿದ್ರೆ ಕೆಲವೇ ದಿನದಲ್ಲಿ ಈ ಸಿನಿಮಾ 100 ಕೋಟಿ ಕಲೆಕ್ಷನ್ ಮಾಡೋ ಚಾನ್ಸಸ್ ತುಂಬಾ ಇದೆ. ಈ ಮೂಲಕ ವರ್ಷದ ಆರಂಭದಲ್ಲೇ ಸ್ಯಾಂಡಲ್ವುಡ್ಗೆ ದೊಡ್ಡ ಹಿಸ್ಟರಿ ಸೃಷ್ಟಿಯಾಗಿದೆ. ಬ್ಯೂರೋ ರಿಪೋರ್ಟ್, ಫೋಕಸ್ ಕರ್ನಾಟಕ.